ಸಿಎಂ ಮನೆಗೂ ಕೂಡ ನೀರಿನ ಬರದ ಬಿಸಿ ತಟ್ಟಿದೆ ಅಂತ ಇವತ್ತು ಅಲ್ಲಿ ಬರದ ಕುರಿತಾಗಿ ಮುಖ್ಯಮಂತ್ರಿಗಳು ಸಭೆ ಮಾಡಬೇಕು. ಅಧಿಕಾರಿಗಳನ್ನೆಲ್ಲ ಕರೆದಿದ್ದಾರೆ. ಪರಿಶೀಲನಾ ಸಭೆ, ಸಿಎಂ ನೇತೃತ್ವದಲ್ಲಿ ಬರ ನಿರ್ವಹಣೆ ಪರಿಶೀಲನಾ ಸಭೆ ನಡೀಬೇಕು. ಬರ ಪರಿಸ್ಥಿತಿ ಕುರಿತಾಗಿ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಅಧಿಕಾರಿಗಳನ್ನ, ಜಿಲ್ಲಾ ಉಸ್ತುವಾರಿ ಸಚಿವರು, ಕಾರ್ಯದರ್ಶಿಗಳು ಎಲ್ಲರೂ ಭಾಗಿಯಾಗ್ತಾ ಇರ್ತಕ್ಕಂಥ ಒಂದು ಸಭೆ. ಈ ಸಂದರ್ಭದಲ್ಲೇನೆ ಸಿಎಂ ಗೃಹ ಕಚೇರಿ ಕೃಷ್ಣಾಗೆ ನೀರಿನ ಟ್ಯಾಂಕರ್ ಬಂದಿದೆ. ಜಲಮಂಡಳಿ ಟ್ಯಾಂಕರ್ನಿಂದ ಕೃಷ್ಣಾಗೆ ನೀರು ಪೂರೈಕೆ ಮಾಡಲಾಗ್ತಾ ಇದೆ. ಸಿಎಂ ಗೃಹ ಕಚೇರಿ ಇಲ್ಲೇನೆ ನೀರಿಲ್ಲ, ಅಲ್ಲಿಗೇನೆ ಟ್ಯಾಂಕರ್ ಇಂದ ನೀರು ತರಿಸ್ಕೊಳ್ಳಲಾಗ್ತಾ ಇದೆ. ಇದು ತೋರಿಸುತ್ತೆ ರಾಜ್ಯದಲ್ಲಿ ಬರ ಪರಿಸ್ಥಿತಿ ಯಾವ ಮಟ್ಟಿಗೆ ಇದೆ ಅನ್ನೋಂಥದ್ದನ್ನ. ಎಲ್ಲೋ ಒಂದು ಕಡೆ ಅಂತರ್ಜಲ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಬತ್ತಿದೆ ಅನ್ನೋಂಥದ್ದನ್ನ, ನೀರು ನಿರ್ವಹಣೆಯನ್ನ ದಶಕಗಟ್ಟಲೆ ಸರಿಯಾಗಿ ಮಾಡದೇ ಇರೋದ್ರ ಪರಿಣಾಮ ಇವತ್ತು ಮುಖ್ಯಮಂತ್ರಿ ಗೃಹ ಕಚೇರಿಗೂ ಕೂಡ ನೀರಿಲ್ಲ, ಟ್ಯಾಂಕರಿಂದ ತರಿಸ್ಕೋಬೇಕು ಅನ್ನೋ ಪರಿಸ್ಥಿತಿ. ನೋಡಿ, ರಾಜ್ಯ ರಾಜಧಾನಿಯಲ್ಲಿ ಭೀಕರ ಜಲಕ್ಷಾಮ ಎದುರಾಗಿದೆ. ಬೆಂಗಳೂರಿನಲ್ಲಿ ಕುಡಿಯೋ ನೀರಿಗೆ ಹಾಹಾಕಾರ ಶುರುವಾಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ರಿಪಬ್ಲಿಕ್ ಕನ್ನಡ ಮೆಗಾ ರಿಯಾಲಿಟಿ ಚೆಕ್ ಮಾಡಿದೆ. ನಮ್ಮ ರಿಯಾಲಿಟಿ ಚೆಕ್ನಲ್ಲಿ ಬವಣೆ ಬಯಲಾಗಿದೆ. ಬಿಬಿಎಂಪಿ ಶುದ್ಧ ಕುಡಿಯೋ ನೀರಿನ ಘಟಕ ವರ್ಕ್ ಆಗ್ತಾ ಇಲ್ಲ, ಬಂದ್ ಆಗಿದೆ. ಕುಡಿಯೋ ನೀರಿಗಾಗಿ ಐಟಿ ಸಿಟಿ ಜನ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ. ಇನ್ನು ಬೇಸಿಗೆ ಕೂಡ ಕಂಪ್ಲೀಟ್ ಆಗಿ ಸ್ಟಾರ್ಟ್ ಆಗಿಲ್ಲ, ಆಗಲೇ ಈ ರೀತಿಯಾಗಿ ಸಮಸ್ಯೆ ಎದುರಾಗ್ತಾ ಇದ್ರೆ ಇನ್ನು ಬೇಸಿಗೆ ಬಂದ್ಬಿಟ್ರೆ ಇನ್ನೇನು ಕತೆ. ಬೋರ್ವೆಲ್ ಬತ್ತಿದ್ದಕ್ಕೆ ಕುಡಿಯೋ ನೀರಿನ ಘಟಕವನ್ನ ಕ್ಲೋಸ್ ಮಾಡಿದ್ದಾರೆ. ಯಾವುದು ಕೂಡ ಯಾವ ಶುದ್ಧ ನೀರಿನ ಘಟಕ ವರ್ಕ್ ಆಗ್ತಾ ಇಲ್ಲ, ಎಲ್ಲವೂ ಕೂಡ ಕ್ಲೋಸ್ ಆಗಿದೆ. ಕೇವಲ ಒಂದ್ ಕಡೆ ಅಲ್ಲ, ಸಿಲಿಕಾನ್ ಸಿಟಿಯ ಹಲವು ಕಡೆಗಳಲ್ಲಿ ಇದೇ ರೀತಿಯಾಗಿ ಕುಡಿಯೋ ನೀರಿನ ಘಟಕಗಳು ಕ್ಲೋಸ್ ಆಗಿದೆ. ಇದ್ರ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ಮೆಗಾ ರಿಯಾಲಿಟಿ ಚೆಕ್ ಅನ್ನ ಮಾಡಿದೆ. ನೋಡಿ, ಸರತಿ ಸಾಲಲ್ಲಿ ನಿಲ್ಲಬೇಕು, ಇರೋದೇ ಸ್ವಲ್ಪ ನೀರು, ಎಷ್ಟು ಜನ ಅಂತ ತುಂಬಿಸ್ಕೊಳ್ತಾರೆ ನೋಡಿ. ಬಿಂದಿಗೆ ಹಿಡ್ಕೊಂಡು ಸಾಲು ಸಾಲು ಜನ ಬರ್ತಾ ಇದ್ದಾರೆ. ಮನೇಲಿ ಆರಾಮಾಗಿ ನೀರು ಬರ್ತಾ ಇತ್ತು ಇಷ್ಟು ದಿನ, ಈಗ ಬರ್ತಿಲ್ಲ. ಅದು ಬಿಟ್ಟರೆ ಪಕ್ಕದ ರೋಡ್ನಲ್ಲಿ ಕುಡಿಯೋ ನೀರಿನ ಘಟಕ ಇತ್ತು, 5 ರೂಪೀಸ್ ಕಾಯಿನ್ ಹಾಕಿದ್ರೆ ನೀರು ಬರ್ತಾ ಇತ್ತು, ಎತ್ಕೊಂಡ್ಬರ್ತಾ ಇದ್ರು. ಈಗ ಅದು ಕೂಡ ಇಲ್ಲ, ಎಲ್ಲವೂ ಕೂಡ ಕ್ಲೋಸ್ ಆಗಿದೆ. ನಗರದ ಹಲವು ಭಾಗಗಳಲ್ಲಿ ಇದೇ ರೀತಿಯಾಗಿ ಕ್ಲೋಸ್ ಆಗಿಬಿಟ್ಟಿದೆ ಕುಡಿಯೋ ನೀರಿನ ಘಟಕ. ಹೀಗಾಗಿ ರಾಜ್ಯದಲ್ಲಿ ಜಲಕ್ಷಾಮ ಎದುರಾಗಿದೆ ಅಂತಂದರೆ ತಪ್ಪಾಗ್ಲಿಕ್ಕಿಲ್ಲ. ಇದೇ ರೀತಿಯಾದಂತಹ ಪರಿಸ್ಥಿತಿ ಸಿಲಿಕಾನ್ ಸಿಟಿಯ ಹಲವು ಕಡೆಗಳಲ್ಲಿ ಕಂಡುಬರುತ್ತೆ. ಅದರಲ್ಲೂ ಪ್ರತಿಷ್ಠಿತ ಏರಿಯಾ ಅನ್ಸ್ಕೊಂಡಿರುವಂತಹ ಅಷ್ಟು ಅಂದರೆ ದೊಡ್ಡ ದೊಡ್ಡ ಏರಿಯಾಗಳು, BTM ಲೇಔಟು, HSR ಲೇಔಟು, ಬನಶಂಕರಿ, ಈ ರೀತಿಯಾಗಿ ದೊಡ್ಡ ದೊಡ್ಡ ಏರಿಯಾಗಳಲ್ಲೇ ನೀರಿನ ಸಮಸ್ಯೆ ಎದುರಾಗ್ತಾ ಇದೆ. ರಣ ಬಿಸಿಲಿಗೆ ಜಲಮೂಲ ಬತ್ ಹೋಗ್ಬಿಟ್ಟಿದೆ. ಹೀಗಾಗಿ ಕುಡಿಯೋ ನೀರಿಗೆ ಹಾಹಾಕಾರ ಶುರುವಾಗಿದೆ. ನೋಡಿ, ಬಿಂದಿಗೆ ಇಟ್ಕೊಂಡು ಸಾಲು ಸಾಲು ಜನ ಬರ್ತಾ ಇದ್ದಾರೆ. ಟ್ಯಾಂಕರ್ ನೀರು ಸಚಿವ ರಾಮಲಿಂಗಾರೆಡ್ಡಿ ಅವರ ಕ್ಷೇತ್ರದಲ್ಲಿಯೂ ಕೂಡ ನೀರಿನ ಹಾಹಾಕಾರ ಎಷ್ಟರ ಮಟ್ಟಿಗೆ ಇದೆ ಅಂತಂದ್ರೆ, ಒಂದು ನೀರಿನ ಕ್ಯಾನ್ ಅನ್ನ ಹಿಡ್ಕೊಂಡು ಇಡೀ ಕ್ಷೇತ್ರದಾದ್ಯಂತ ಸಂಚಾರ ಮಾಡಿದ್ರು, ಒಂದು ಹನಿ ನೀರು ಕೂಡ ಸಿಗ್ತಾ ಇಲ್ಲ. ಅದರಲ್ಲೂ ತಾವರೆಕೆರೆಯಲ್ಲಿಯೂ ಕೂಡ ಯಾವ ರೀತಿಯ ಸಮಸ್ಯೆ ಇದೆ. ತಾವರೆಕೆರೆಯಲ್ಲಿ ಚೆಕ್ ಮಾಡೋದಕ್ಕೆ ಅಂತಾನೆ ಒಂದು ನೀರಿನ ಕ್ಯಾನ್ ಹಿಡ್ಕೊಂಡು 4-5 ಕಡೆ ಹೋದ್ರೂ ಕೂಡ ನೀರೇ ಸಿಗ್ತಾ ಇಲ್ಲ. ಜನ ಓಡಾಡ್ತಾ ಇದ್ದಾರೆ, ಕುಡಿಯೋದಕ್ಕೆ ನೀರು ಬೇಕು ಅಂತ, ಆದರೆ ನೀರು ಸಿಗ್ತಾ ಇಲ್ಲ. 5-6 ಕಡೆ ಹೋದ್ರೂ ಕೂಡ ನೀರಿಲ್ವೇ ಇಲ್ಲ. ಟೈಮಿಂಗ್ಸ್ ಲೆಕ್ಕದಲ್ಲಿ ನೀರು ಬಿಡೋ BBMP ಬೆಳಿಗ್ಗೆ 2 ಗಂಟೆಗೊಮ್ಮೆ ಬಿಡುತ್ತೆ, ಮಧ್ಯಾಹ್ನ 2 ಗಂಟೆಗೊಮ್ಮೆ ನೀರು ಬಿಟ್ಟು ಕೈ ಮುಗಿಯುತ್ತೆ. ಆದರೆ ಅದು ಸಫಿಷಿಯೆಂಟ್ ಆಗಿ ನೀರು ಸಪ್ಲೈ ಆಗೋದಿಲ್ಲ ಅನ್ನುವಂಥದ್ದು ಜನರ ಆಕ್ರೋಶ. ಇಂತಹ ಬರ, ಈ ರೀತಿಯ ನೀರಿನ ಬವಣೆಯನ್ನ ನಾವು ಯಾವತ್ತೂ ಕೂಡ ನೋಡಿಲ್ಲ ಅಂತ ಅಲ್ಲಿನ ಜನ ಹೇಳ್ತಾ ಇದ್ದಾರೆ. ಈ ಮುಂಚೆ ದಿನದ 10 ಗಂಟೆ ನೀರು ಕೊಡ್ತಾ ಇದ್ವಿ, ಆದರೆ ಈಗ 4 ಗಂಟೆ ಕೊಡೋ ಹಾಗಾಗಿದೆ. ನೀರು ನಿರ್ವಹಣೆ ಮಾಡುವಂಥ ಗಂಗಣ್ಣ ಅವ್ರ ಮಾತಿದು. ಏನು ಮಾಡೋದು, ನೀರೇ ಇಲ್ಲ, ಜನರು ಬಂದು ನಮಗೆ ಶಾಪ ಹಾಕ್ತಾರೆ, ಆದರೆ ಸಂಬಂಧಪಟ್ಟವರಿಗೆ ಈ ಬಗ್ಗೆ ಹೇಳಿದರೆ ಏನೂ ಪ್ರಯೋಜನ ಇಲ್ಲ ಅನ್ನುವಂಥದ್ದು ಅಲ್ಲಿನವ್ರ ಮಾತಾಗಿದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ದೀಪ್ತಿ ಒಂದು ಪ್ರತ್ಯಕ್ಷ ವರದಿಯನ್ನು ನೀಡಿದ್ದಾರೆ, ನೋಡ್ಕೊಂಬರೋಣ. ಶುದ್ಧ
ಕುಡಿಯುವ ನೀರಿನ ಘಟಕ ಯಾವ ರೀತಿಯಾಗಿ ಕೆಲಸ ಮಾಡ್ತಾ ಇದೆ, ರಿಯಾಲಿಟಿ ಚೆಕ್ ಭಾಗವಾಗಿ ನಾನೀಗ ಮಡಿವಾಳ ವಾರ್ಡ್ಗೆ ಬಂದಿದ್ದೀನಿ. ಇಲ್ಲಿ ಕೂಡ ಒಂದು ರೀತಿಯ ಸಮಸ್ಯೆ ಆಗಿದೆ. ಬಟ್ ಕಂಪ್ಲೀಟಾಗಿ ಇವರು ಶಟ್ ಡೌನನ್ನು ಮಾಡಿಲ್ಲ, ಸ್ಟೋರೇಜನ್ನು ಮಾಡಿ ಪ್ರತಿದಿನ 2 ಗಂಟೆಗಳ ಕಾಲ ಕುಡಿಯೋ ನೀರಿನ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಅಂದರೆ ಸ್ಟೋರೇಜ್ ಆಗಿ ಅದು ಪ್ಯೂರಿಫೈ ಆಗಿ ಬೆಳಿಗ್ಗೆ 6 ಗಂಟೆಯಿಂದ 8:30, ಸಂಜೆ 5 ಗಂಟೆಯಿಂದ 7:30 ತನಕ ಈ ಒಂದು ಕುಡಿಯೋ ನೀರಿನ ವ್ಯವಸ್ಥೆಯನ್ನು ಸ್ಥಳೀಯರಿಗೆ ಕೊಡುವಂತಹ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ. ಇದನ್ನು ನಿರ್ವಹಣೆ ಮಾಡ್ತಿರುವಂತಹ ನಿರ್ವಹಣಾದಾರರಿದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಯಾಕಂದರೆ ರಿಯಾಲಿಟಿ ಅವ್ರಿಗೆ ಗೊತ್ತಿರುತ್ತೆ ಏನು ಆಗ್ತಾ ಇದೆ ಅಂತ ಹೇಳಿ. ಸರ್, ಶುದ್ಧ ಕುಡಿಯುವ ನೀರಿನ ಘಟಕ ಸಾಕಷ್ಟು ಕಡೆ ಮುಚ್ಚಿದೆ, ಕೆಲವು ಕಡೆ ತುಂಬ ಸಮಸ್ಯೆ ಆಗ್ತಿದೆ ಅಂತ ಹೇಳ್ತಾರೆ. ಏನು ಸಮಸ್ಯೆ ಆಗ್ತಿದೆ? ನಮ್ಮ ಬೋರಲ್ಲಿ ನೀರಿಲ್ಲ, ಬೋರಲ್ಲಿ ನೀರು ಕಮ್ಮಿ ಆಗೋದ್ರಿಂದ ನಾವು ಅದನ್ನು ಸ್ಟೋರೇಜ್ ಮಾಡ್ಕೊಂಡು ಫಿಲ್ಟ್ರ್ ಮಾಡಿ ನೀರು ಕೊಡ್ತಾಯಿದ್ದೀವಿ. ಬೋರಲ್ಲಿ ನೀರು ಕಮ್ಮಿ ಆಗಿದೆ. ನನಗೆ 24 ಅವರ್ಸ್ ಮೊದಲೇ 24 ಅವರ್ಸ್ ಕೊಡ್ತಾಯಿದ್ದೆ. ಆ ಬೋರಲ್ಲಿ ನೀರು ಕಮ್ಮಿ ಆಗಿದೆ, ನೀರು ಬರ್ತಾಯಿಲ್ಲ ಈಗ ಸರಿಯಾಗಿ. ಆ ಕಮ್ಮಿ ಆಗಿರೋದ್ರಿಂದ ಅದನ್ನೇ ಸ್ಟೋರೇಜ್ ಮಾಡ್ಕೊಂಡು ನಾನು ಇವಾಗ ಜನಗಳಿಗೆ ಸಾಯಂಕಾಲ 2 ಅವರ್, ಬೆಳಗ್ಗೆ 2 ಅವರ್ ಕೊಡ್ತೀನಿ. ಸುಮಾರು ಎಷ್ಟು ದಿವಸದಿಂದ ಈ ತೊಂದರೆನ ಅನುಭವಿಸ್ತಾ ಇದ್ದೀನಿ? ಒಂದು 20 ದಿನ ಆಗಿದೆ ಮೇಡಮ್. 20 ದಿನ, 1 ತಿಂಗಳಿಂದ ಅಂದ್ಕೊಳ್ಳಿ, 1 ತಿಂಗಳಿಂದ ಈ ಸಮಸ್ಯೆ ಆಗಿದೆ. ಈ ಹಿಂದೆ ಈ ಥರದ ಏನಾದರೂ ಸಮಸ್ಯೆ ಅನುಭವಿಸಿದ್ರಾ ಬೆಂಗಳೂರಿನಲ್ಲಿ? ಇಲ್ಲ ಮೇಡಮ್, ನಮ್ಮ BTM ಕ್ಷೇತ್ರದಲ್ಲಿ ನೀರು ಸಮಸ್ಯೆನೇ ಇಲ್ಲ. ನಮ್ಮ ರಾಮಗಿರಿ ಸಾಹೇಬರು ಎಲ್ಲ ಸೌಕರ್ಯನೂ ಮಾಡಿಕೊಟ್ಟಿದ್ದಾರೆ. ಅವ್ರು ಯಾವತ್ತೂ ನೀರಿಗೆ ಅಂತ ನಮ್ಗೆ ಸಮಸ್ಯೆ ಆಗಿಲ್ಲ ಮೇಡಮ್. ಅದು ಬೋರ್ ಪಾಯಿಂಟು ಹುಡುಕು ಅಂತ ಹೇಳಿದ್ದಾರೆ. ನಾವು ಎಲ್ಲ ಸಿಕ್ಕರೆ ಇನ್ನೊಂದು ಬೋರ್ ಹಾಕೊಳ್ಳೋಕ್ಕೂ ರೆಡಿ ಇದ್ದಾರೆ ಅವರು. ನನಗೆ ಜನ ಯಾವ ರೀತಿಯಾಗಿ ಸಮಸ್ಯೆಗಳನ್ನು ನಿಮ್ಮ ಹತ್ರ ಹೇಳ್ಕೊಳ್ತಾರೆ ಸರ್ ಅಂತ? ನಾನು ವಾರ್ಡ್ ಕಮಿಟಿ ಉಪಾಧ್ಯಕ್ಷ ಆಗಿದ್ದೀನಿ, ವಾರ್ಡ್ ಉಪಾಧ್ಯಕ್ಷ ಆಗಿದ್ದೀನಿ. ಅಷ್ಟಮಾತ್ ನೀರು ಬಂದಿಲ್ಲ ಅಂದರೆ ನನಗೆ ಫೋನ್ ಮಾಡ್ತಾರೆ. ಈಗ ಹೋದ್ರಲ್ಲ ವಾಲ್ಮ್ಯಾನು, ಅವ್ರಿಗೆ ನಾನು ಫೋನ್ ಮಾಡಿದ್ರೆ ಅವರು ರೆಸ್ಪಾನ್ಸ್ ಮಾಡ್ತಾರೆ. ಅವ್ರು ನೀರು ಬಂದಿಲ್ಲ ಅಂದರೆ ನಾನು ಬಿಡಿಸೋ ವ್ಯವಸ್ಥೆನೂ ನಾನು ಮಾಡ್ತೀನಿ. ನಾನು ಏನು ಅಂಥ ಸಮಸ್ಯೆನೂ ಆಗಿಲ್ಲ ಮೇಡಮ್. BTMಲ್ಲಿ ನೀರಿಗೆ ಅಂಥ ಸಮಸ್ಯೆನೂ ಆಗಿಲ್ಲ. ಬಟ್ ಲಾಸ್ಟ್ ಇಯರ್ಗೆಲ್ಲ ಕಂಪೇರ್ ಮಾಡಿದ್ರೆ ಈ ವರ್ಷ ಸಮಸ್ಯೆ ಇದೆ, ಒಂದು ಸ್ವಲ್ಪ ಸಮಸ್ಯೆ ಆಗಿದೆ. ಆಮೇಲೆ ಒಂದಿನ ಬಿಟ್ಟು ಒಂದಿನ ನೀರು ನಮಗೆ ಬಿಟ್ಟೇ ಇದ್ದಾರೆ. ಇವತ್ತರೆಗೂ ವಾರದ 2 ದಿನ ಒಂದು ಸರಿ, 3 ದಿನಕ್ಕೆ ಒಂದು ಸರಿ ಅಂತ ಯಾರು ಹೇಳೇ ಇಲ್ಲ. ಒಂದಿನ ಬಿಟ್ಟು ಒಂದಿನ ನೀರು ಬಿಡ್ತಾರೆ ನಮಗೆ. ಸೊ ವೀರೇಶ್ ಅವರು ಹೇಳ್ತಾ ಇದ್ರು, 5 ಕಡೆ ಹೋಗಿದ್ದೀನಿ, ಎಲ್ಲ ಕಡೆ ಟೈಮಿಂಗ್ ಫಿಕ್ಸ್ ಮಾಡಿರೋದ್ರಿಂದ ಹೋಗಿರೋ ಕಡೆ ಇನ್ನೊಂದು ಅವರ್ ಬಿಟ್ಟು ಬನ್ನಿ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿ. ಒಟ್ಟಾರೆ BTM ಕ್ಷೇತ್ರದಲ್ಲೂ ಕೂಡ ಕುಡಿಯುವ ನೀರಿಗೆ ಸಮಸ್ಯೆ ಉಂಟಾಗಿದೆ. ದೊಡ್ಡ ಮಟ್ಟದ ಸಮಸ್ಯೆ ಅಲ್ಲ ಅಂತ ಹೇಳಿದ್ರು. ಟೈಮಿಂಗ್ ಪ್ರಕಾರವಾಗಿ ಕುಡಿಯೋ ನೀರಿನ ಬಿಡಲಾಗ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ದೀಪ್ತಿ ತೋಳ್ಪಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.